ಧರಣಿ ಮತ್ತು ಶಿವು ಆಗಲೇ ಕಾಲೇಜ್ಗೆ ಹೊರಟಿದ್ರು. ಧರಣಿ ಶಿವು ಮತ್ತು ಅವಳಿಗಿಬ್ಬರಿಗೂ ಊಟದ ಬಾಕ್ಸ್ ರೆಡಿ ಮಾಡ್ತಿದ್ಲು. ತಿಂಡಿ ತಿಂದ ನಾಗನಿಗೆ ಮಾತ್ರೆ ನೀಡುತ್ತಾ ಶಿವು ನಿಂತರೆ ಅವನು ಪಾರ್ವತಿಯನ್ನು ನೋಡಿ, ಅವ್ವ ನೀನೇನಾದರೂ ಹೇಳು, ಇನ್ನೊಂದು ದಿನ ನನ್ನ ಜೊತೆ ಈ ಶಿವಣ್ಣನ ಮಲ್ಗೋಕೆ ಮಾತ್ರ ಕಳಿಸ್ಬೇಡ. ಅವನಂತೂ ನನಗೆ ರಾತ್ರಿ ಇಡೀ ನಿದ್ದೆನೇ ಕೊಟ್ಟಿಲ್ಲ, ನಿದ್ದೆ ಮಾಡೋಕ್ಕೂ ಬಿಟ್ಟಿಲ್ಲ. ಪಾಪ ನಮ್ಮತ್ತಿಗೆ ಅದು ಹೆಂಗೆ ನಿದ್ದೆ ಮಾಡ್ತಾರೋ ಎಂದೆಲ್ಲ ಶಿವು ಕಾಲೆಳುವ ನೆಪದಲ್ಲಿ ಮಾತಿನ ಬರದಲ್ಲಿ ಏನೇನೋ ಹೇಳುತ್ತಾ ನೀರು ಗುಟುಕಿಸಿದರೆ ಧರಣಿ ಶಿವು ಇಬ್ಬರು ನಾಗನನ್ನೇ ನೋಡಿದರು. ಪಾರ್ವತಿಯ ಊಹೆಗೆ ಏನೋ ಅನ್ನಿಸಿ ನಾಚಿಕೆಯಾದರೆ ನಾಗ ಕುಡಿದ ನೀರು ನೆತ್ತಿಗೆ ಹತ್ತಿತ್ತು. ಅಯ್ಯೋ ಅವ್ವ, ಅದು ಹಂಗಲ್ಲ ಕಣವ, ಇವನು ರಾತ್ರಿ ಇಡೀ ಆ ಮೊಬೈಲ್ನಾಗೆ ಕೂತಿರ್ತಾನ. ಅವನು ಕಾಲೇಜ್ ಪ್ರೊಫೆಸರ್ ಅಂದ್ಕೊಂಡವನ ಕಾಲೇಜ್ ಹುಡುಗ ಅಂದ್ಕೊಂಡವನ ಅಂತ ಗೊತ್ತಿಲ್ಲ. ಕಾಲೇಜ್ ಹುಡುಗನಂಗೆ ಮೊಬೈಲ್ ನೋಡ್ತಾ ಇರ್ತಾನೆ. ಹಾಗೆ ಹೇಳಿದ್ದು. ಆದರೂ ಅದಕ್ಕೆ ನೀವು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಅದು ಯಾರ ಜೊತೆ ಮೆಸೇಜ್ ಮಾಡ್ತಾನೆ ಅಂತ ನೋಡೋದಲ್ವಾ ಎಂದ ಧರಣಿ ಕಡೆ ನೋಡಿದರೆ ಶಿವು ಓಡಿ ನಾಗನಿಗೆ ಬಾರಿಸಲು ಅವನನ್ನು ಅಟ್ಟಿಸಿಕೊಂಡು ಓಡಿದ್ದರೆ ಓಡುತ್ತಲೇ ಅದಕ್ಕೆ ಹುಷಾರು, ಅಣ್ಣನ್ನ ಹದ್ದುಬಸ್ತಲ್ಲಿಟ್ಕೊಳ್ಳಿ ಎನ್ನುತ್ತಾ ಓಡಿದ್ದ. ನಾಗನ ಮಾತು ಕೇಳಿ ಧರಣಿಗೆ ನಾಚಿಕೆ ಆವರಿಸಿತ್ತು. ನಗುತ್ತಾ ರೂಮ್ಗೆ ನೆರೆದರೆ ನಾಗನನ್ನು ಓಡಿಸಿ ಸುಸ್ತಾದ ಶಿವು ಸೊಂಟದ ಮೇಲೆ ಕೈಯೂರಿ ನಿಂತಿದ್ದ. ಧರಣಿ ಬ್ಯಾಗ್ ಹಿಡಿದು ಅಟ್ಟಿಗೆ ಹೋಗಿ ಬರುವುದಾಗಿ ಹೇಳಿ ಹೊರಟು ಶಿವು ಹಿಂದೆ ಬಂದು ನಿಂತರೆ ಶಿವು ಅವಳನ್ನೇ ನೋಡಿ ಸಣ್ಣ ನಗು ಬೀರಿ ಮುಂದೆ ನಡೆದಿದ್ದ. ಧರಣಿ ತಲೆ ಎತ್ತದೆ ಅವನನ್ನೇ ಹಿಂಬಾಲಿಸಿದ್ದಳು. ಇನ್ನೊಂದು ಕಡೆ ಭವಾನಿ ತನಗೆ ಶಿವು ಧರಣಿ ಮೂಲಕ ಸಿಕ್ಕೇ ಸಿಗುವ ಎಂದು ನಂಬಿಕೆ ಹೊತ್ತಿದ್ದವಳು ಶಿವು ನೀಡಿದ್ದ ಶಾಕ್ಗೆ ದಂಗಾಗಿ ಹೋಗಿದ್ದಳು. ರಾತ್ರಿ ಇಡೀ ನಿದ್ದೆ ಹತ್ತಿರಲಿಲ್ಲ. ಹೇಗಾದರೂ ಸರಿ ತನ್ನ ದಾರಿಯಲ್ಲಿ ಅಡ್ಡ ನಿಂತಿರುವ ಧರಣಿಯನ್ನು ತನ್ನ ದಾರಿಯಿಂದ ತೊಡೆದು ಹಾಕಿ ಶಿವು ಬಾಳಲ್ಲಿ ಹೋಗಬೇಕು ಅಂದುಕೊಂಡಿದ್ದಳು. ಆದರೆ ಇವಾಗ ತನ್ನ ನಿರ್ಧಾರ ಬದಲಿಸಲು ನಿರ್ಧಾರ ಮಾಡಿದ್ದಳು. ತನಗೆ ಸಿಗದೆ ಎಲ್ಲ ಅದೃಷ್ಟ ಅವಳಿಗೆ ಸಿಗುವಂತೆ ಮಾಡಿದ್ದ ಶಿವುಗೆ ಬುದ್ಧಿ ಕಲಿಸಬೇಕು ಅಂದುಕೊಂಡಿದ್ದಳು. ಅದಕ್ಕೆಂದು ತನಗೆ ತಾನೇ ಪ್ಲ್ಯಾನ್ ಹೆಣೆದುಕೊಂಡು ತನ್ನ ಪ್ಲ್ಯಾನ್ ಸಕ್ಸಸ್ ಮಾಡಿಕೊಂಡು ಇಬ್ಬರ ಬದುಕು ಹೇಗಾದರೂ ನರಕ ಮಾಡಬೇಕು. ನನ್ನನ್ನು ಬೇಡ ಅಂದ ಶಿವು ಬಳುಕಲ್ಲಿ ಧರಣಿಯೂ ಸಂತೋಷವಾಗಿ ಇರಬಾರದು ಎಂದು ಪಣ ತೊಟ್ಟು ನಿಂತಂತೆ ಕಾಣುತ್ತಿದ್ದಳು. ಧರಣಿ ಮತ್ತು ಶಿವುವಿನ ಅನ್ಯೋನ್ಯತೆ ಕಂಡ ಕಣ್ಣು ಬೆಂಕಿಯಲ್ಲಿ ಉರಿಯುತ್ತಿದ್ದರೆ ಹೃದಯ ಅವರ ಸೋಲಿಗಾಗಿ ಹಾತೊರೆಯುತ್ತಿತ್ತು. ಇದ್ಯಾವುದರ ಅರಿವು ಮಾತ್ರ ಧರಣಿ ಮತ್ತು ಶಿವುಗೆ ಇರಲಿಲ್ಲ. ಬೇಡ ಎಂದ ಮಾತ್ರಕ್ಕೆ ತನ್ನ ದಾರಿಯಿಂದ ಹೋಗುವಳೆಂದು ಭಾವಿಸಿದ್ದ ಶಿವು ಇಬ್ಬರು ಜನ್ಮದ ಜೋಡಿ ರೀತಿ ಕಾಲೇಜ್ಗೆ ಹೊರಟಿದ್ದರು. ಆಲ್ಮೋಸ್ಟ್ ಅರ್ಧದಷ್ಟು ಕಾಲೇಜಿಗೆ ಧರಣಿ ಮತ್ತು ಶಿವು ಇಬ್ಬರು ಗಂಡ ಹೆಂಡತಿ ಅನ್ನೋದು ಗೊತ್ತಾಗಿತ್ತು. ಕಾಲೇಜಿನ ಮೋಸ್ಟ್ ಹ್ಯಾಂಡ್ಸಮ್ ಎಲಿಜಿಬಲ್ ಪ್ರೊಫೆಸರ್ ಆಗಿದ್ದ ಶಿವುವನ್ನು ನೋಡಿ ತುಂಬ ಹುಡುಗಿಯರು ಅವನ ಸರ್ವೆ ಕೂಡ ಮಾಡಿ ಧರಣಿ ಆತನ ಪತ್ನಿ ಎಂದು ತಿಳಿದು ಸುಮ್ಮನಾಗಿ ಬಿಟ್ಟಿದ್ದರು. ಇಬ್ಬರು ಕಾಲೇಜ್ ಬಾಗಿಲು ತಲುಪಿದರು. ಧರಣಿ ಶಿವು ಬ್ಯಾಗ್ ನೀಡುತ್ತಾ ಬಾಯ್ ಸರ್ ಎಂದರೆ ಶಿವು ಗೊತ್ತಿದೆ ಅಲ್ವಾ, ನಾನು ಕೇಳಿದ್ದು ನೆನಪಲ್ಲಿರಲಿ, ಕೊಡಬೇಕು ಎಂದು ಬೈಕ್ ಸ್ಟ್ಯಾಂಡ್ಗೆ ಹಾಕಿ ಹಿಂದೆ ಬಂದು ಬಾಯ್ ಹೇಳಿ ಹೊರಟ. ಇದೇನು ಫಜೀತಿ ಆಯ್ತಲ್ಲ, ಇದೇನು ಕೇಳಿದ್ದಾರೆ ನನ್ನ ಹತ್ರ ಅಂತ ನನಗೆ ಗೊತ್ತಿಲ್ವಲ್ಲ ಅಂದ್ಕೊಳ್ತಾ ಮೊಬೈಲ್ ತೆಗೆದಳು. ಅಷ್ಟರಲ್ಲಿ ಏನು ಮಾಡ್ತಿದ್ದೀಯಾ ಗುಬ್ಬಿ, ನೆನ್ನೆ ಅಕ್ಕ ಏನಂದ್ಲು ಅಂತ ಹಿಂದೆಯಿಂದ ಶಾಂಭವಿ ಬಂದಳು. ನಾನು ಬಯಸ್ದಂಗೆ ಈ ಬಾರಿ ಧರಣಿ ಸೋಲ್ಲಪ್ಪ ಕೃಷ್ಣ ಅಂದ್ಕೊಂಡೇ ಬಂದಿದ್ಲು ಶಾಂಭವಿ. ಹಿಂದೆಯಿಂದ ಶಾಂಭವಿ ಕಂಡ ಕೂಡಲೇ ಮೊಬೈಲ್ ಮತ್ತೆ ಬ್ಯಾಗ್ಗೆ ಹಾಕಿ, ಏನಿಲ್ಲ ಶಾಂಭವಿ, ಅಕ್ಕ ಏನೂ ಹೇಳಿಲ್ಲ, ಹಾಗೆ ನಮ್ಮಿಬ್ಬರ ಬಗ್ಗೆ ವಿಚಾರಿಸೋಕೆ ಅಂತ ಬಂದಿದ್ಲು ಅಷ್ಟೇ, ಮಾತಾಡಿ ಹೋದ್ಲು ಅಂತ ತನ್ನ ಅಕ್ಕನ ಬಗ್ಗೆ ತಪ್ಪಾಗಿ ಸಹ ಮಾತನಾಡದೆ ಶಾಂಭವಿಗೂ ತಪ್ಪಾಗಿ ಅರ್ಥೈಸದೆ ಮಾತು ಮುಗಿಸಿದ್ದಳು. ಇಬ್ಬಳು ಕ್ಲಾಸ್ಗಳು ಶುರುವಾಗುತ್ತದೆ ಎಂದು ಕಾಲೇಜ್ ಒಳಗೆ ನಡೆದರೆ ಧರಣಿ ತಲೆಯಲ್ಲಿ ಮಾತ್ರ ಶಿವು ಸರ್ ಅದು ಏನು ಕೇಳಿದ್ದಾರಪ್ಪ ಕೃಷ್ಣ, ನನಗಂತೂ ನಿನ್ನೆಯಿಂದ ಶಿವು ಸರ್ ಅವತಾರ ನೋಡಿದ್ರೆ ಭಯ ಆಗ್ತಿದೆ ಅಂದ್ಕೊಂಡು ಶಾಂಭವಿಗೂ ಸಹ ಏನೂ ಹೇಳದೆ ಮನಸ್ಸಲ್ಲೇ ಶಿವು ಮಾಡಿದ ತುಂಟಾಟಗಳನ್ನು ನೆನೆಯುತ್ತಾ ಕ್ಲಾಸ್ ರೂಮ್ ಸೇರಿದ್ದಳು. ಪ್ರತಿದಿನದಂತೆ ಕ್ಲಾಸ್ಗಳು ಒಂದರ ಹಿಂದೆ ಒಂದರಂತೆ ಮುಗಿದಿದ್ದವು. ಆದರೆ ಧರಣಿ ಮನಸ್ಸು ಮಾತ್ರ ಪಾಠದ ಕಡೆ ಇರಲಿಲ್ಲ. ಕೇವಲ ತನ್ನ ಮೊಬೈಲಲ್ಲಿ ಅದೇನು ಮೆಸೇಜ್ ಕಳಿಸಿದ್ದಾರೆ ಅನ್ನೋದಷ್ಟೇ ಅವಳ ಚಿಂತೆಯಾಗಿತ್ತು. ಸಂಜೆ ಹಾಗೆ ಬಿಟ್ಟು ಶಾಂಭವಿ ಕ್ಲಾಸ್ ಮುಗಿಸಿ ಮನೆಗೆ ಹೊರಟಳು. ಧರಣಿ ಎಂದಿನಂತೆ ಶಿವು ಸರ್ ಬರೋ ತನಕ ಕಾಯುತ್ತಾ ಕುಳಿತಿದ್ದಳು. ತನ್ನ ಗಂಡನ ಮೆಸೇಜ್ ಓದೋದಕ್ಕೇನೆ ಯಾರೂ ಇಲ್ಲದನ್ನು ಗಮನಿಸುತ್ತಿದ್ದ ಧರಣಿ ಮೊಬೈಲ್ ತೆರೆದು ಶಿವು ಮೆಸೇಜ್ ಓದಿದ ಕೂಡಲೇ ಅವಳ ಕಣ್ಣುಬಾಯಿ ಬಿಟ್ಟಂತೆ ಬಿಟ್ಟುಬಿಟ್ಟಳು. ಶಿವು ಮೆಸೇಜ್ ಆರಂಭ, ಡಿಯರ್ ಹೆಂಡತಿ, ನೀವು ನನ್ನ ಜೀವನದಲ್ಲಿ ಕೃಷ್ಣ ಕೊಟ್ಟಿರೋ ಬೆಸ್ಟ್ ಗಿಫ್ಟ್, ಹಾಗಾಗಿ ಇವತ್ತು ನಾನು ನಿಮಗೆ ಪನಿಷ್ಮೆಂಟ್ ಕೊಡಬಾರ್ದಿತ್ತು, ಸಾರಿ. ನಾನು ಸಾರಿ ಕೇಳಿದ್ರು ನಿಮ್ಮ ಕೃಷ್ಣನಿಗೆ ಒಪ್ಪಿಗೆ ಆಗಬಹುದೇನೋ, ಆದರೆ ಈ ಶಿವನಿಗಂತೂ ಸರಿ ಅನ್ನಿಸ್ಲಿಲ್ಲ. ದಯವಿಟ್ಟು ನಾನು ನಿಮಗೆ ನೀಡಿದ ಪನಿಷ್ಮೆಂಟ್ ನನಗೆ ವಾಪಸ್ ನೀಡಿಬಿಡಿ, ಇಲ್ಲ ಅಂದರೆ ಇಷ್ಟು ಮುದ್ದಾದ ಹೆಂಡತಿಗೆ ಪನಿಷ್ಮೆಂಟ್ ನೀಡಿದ್ದಕ್ಕಾಗಿ ನನಗೆ ನಿದ್ದೆ ಬರೋದಿಲ್ಲ ಪ್ಲೀಸ್ ಎಂದು ಜೊತೆಗೆ ಒಂದು ಮುತ್ತಿಡುವ ಇಮೇಜ್ ಕೂಡ ಸೆಂಡ್ ಮಾಡಿದ್ದನು. ನಂತರ ಪ್ಲೀಸ್ ನಿಮ್ಮಿಂದ ನನಗೆ ಇದೇ ರೀತಿ ಪ್ರತಿದಿನ ಈ ಪನಿಷ್ಮೆಂಟ್ ಬಯಸುತ್ತೇನೆ, ನಿಮ್ಮ ಪ್ರೀತಿಯ ಪತಿ ಅಂತ ಕೆಳಗೆ ಮತ್ತೊಂದು ಹಾರ್ಟ್ ಕಳುಹಿಸಿದ್ದರೆ ಧರಣಿಗೆ ಇದು ಶಿವು ಸರ್ ಮೆಸೇಜಾ ಅನ್ನಿಸುತ್ತಿತ್ತು. ರಾತ್ರಿ ಧರಣಿ ಮೆಸೇಜ್ ನೋಡಿದ್ದರೆ ಮತ್ತಷ್ಟು ಮೆಸೇಜ್ಗಳು ಬರುತ್ತಿದ್ದವೇನೋ, ಆದರೆ ಧರಣಿ ಮಲಗಿದ್ದರಿಂದ ಇಡೀ ರಾತ್ರಿ ಅದೆಷ್ಟು ಮೆಸೇಜ್ ಟೈಪ್
ಟೈಪ್ ಮಾಡಿ ಡಿಲೀಟ್ ಮಾಡುತ್ತಿದ್ದನೋ ಅವನಿಗೆ ಬಿಟ್ಟರೆ ನಾಗನಿಗಷ್ಟೇ ಗೊತ್ತು. ಆದರೆ ಪ್ರೊಫೆಸರ್ ಶಿವು ಸರ್ ಅವರು ಈಗ ಕಾಲೇಜ್ ಹುಡುಗ ಶಿವು ಆಗಿರೋದನ್ನು ನೋಡಿ ಧರಣಿಗೆ ಶಾಕ್ ಅಷ್ಟೇ ಉಳಿದಿತ್ತು. ಅಯ್ಯೋ ಕೃಷ್ಣ, ಇದೇನಿದು ಸರ್ ಹೀಗೆಲ್ಲ ಕಳಿಸಿದ್ದಾರಲ್ಲ, ಮೊದಲು ಇದೆಲ್ಲ ಸರಿಯಿಲ್ಲ ಅಂತ ಹೇಳಬೇಕು ಅಂತ ಎದ್ದು ನಿಂತಳು ಧರಣಿ. ಮತ್ತೇನೋ ನೆನಪಾದಂತೆ ಕುಳಿತು ಬಾಯಿಗೆ ಬೆರಳು ಹಾಕಿ ಉಗುರು ಕಚ್ಚುತ್ತಾ, ನಾನು ಅವ್ರ ಹೆಂಡತಿ, ಅವ್ರು ಕೇಳಿದ ತಪ್ಪಲ್ಲ ಅಂತ ಮನಸ್ಸಲ್ಲೇ ಅರ್ಥ ಮಾಡಿಕೊಳ್ಳುತ್ತಾ ಅಂತ ಅದೇನೋ ಯೋಚನೆ ಮಾಡಿ ಮತ್ತೊಮ್ಮೆ, ಇಲ್ಲ ಹಾಗೆಲ್ಲ ಅನ್ನೋಕ್ಕಾಗಲ್ಲ, ಸರ್ ಬೇಜಾರು ಮಾಡ್ಕೋತಾರೇನೋ ಅಂದುಕೊಂಡು ಮತ್ತೊಮ್ಮೆ ಕುಳಿತಳು. ಅಲ್ಲ ಸರ್ ಕೇಳಿದ್ದು ಕೊಡೋಕೆ ನಿನಗೆ ಆಗಲ್ಲ, ಅವ್ರು ಬೇಜಾರು ಮಾಡಿಕೊಂಡ್ರೆ ನಿನಗೇನಾಗುತ್ತೆ, ನಿನಗೇನು ಬೇಜಾರಾಗುತ್ತೆ, ಮಾಡಿಕೊಂಡ್ರೆ ಮಾಡ್ಕೋತಾರೆ ಬಿಡು ಎಂದಿತ್ತು ಧರಣಿಯ ಬುದ್ಧಿ. ಈ ಕಡೆ ಯಾಕೋ ಸ್ಪಂದನ ಆರೋಗ್ಯ ಸರಿಯಿಲ್ಲ. ಆಕೆ ಬಸರಿ ಅಂತ ತಿಳಿದಾಗಳಿಂದಲೂ ಆರೋಗ್ಯದಲ್ಲಿ ಏರುಪೇರಾಗುತ್ತಿತ್ತು. ಅದೇ ಕಾರಣ ಪಾರ್ವತಿಯವರು ತಮ್ಮ ಕುಲಪುರೋಹಿತರ ಬಳಿ ಹೋಗಿ ಮನೆಯವರ ಭವಿಷ್ಯ ಕೇಳೋಕೆ ಅಂತ ಹೋಗಿದ್ರು. ತುಂಬ ದೇವರನ್ನು ನಂಬೋ ಪಾರ್ವತಿಯವರು ಕುಲಪುರೋಹಿತರು ಹೇಳುತ್ತಿದ್ದ ಭವಿಷ್ಯವನ್ನು ನಂಬುತ್ತಿದ್ದರು. ಹಾಗಾಗಿ ಮನೆಯಲ್ಲಿ ನಡೆಯುವ ಪ್ರತಿ ಘಟನೆಗೂ ಪುರೋಹಿತರ ಸಲಹೆ ಪಡೆಯುತ್ತಿದ್ದರು. ಭವಾನಿ ಬೇಡೋಕೆ ಅಂತ ಅವರ ಮನೆಗೆ ಹೋಗುವಾಗಲೂ ಪುರೋಹಿತರು ಹೇಳಿದರು, ನಿನ್ನ ಮಗನಿಗೆ ಶ್ರೀರಕ್ಷೆ ಆಗೋ ಹೆಣ್ಣು ಅದೇ ಮನೆಯಲ್ಲಿರೋದು ಎಂದು. ಅದಕ್ಕೆ ಶಿವು ಪ್ರೀತಿಸಿದ ಭವಾನಿಯನ್ನೇ ರಕ್ಷೆ ಎಂದು ತಿಳಿದು ಧರಣಿ ಮದುವೆಯಾದಾಗಲೂ ಅದರ ಬಗ್ಗೆ ಆಕ್ಷೇಪ ಇದ್ದ ಪಾರ್ವತಿಯವರು ಈ ಪುರೋಹಿತರು ತಿಳಿಸಿದ ಮೇಲೆಯೇ ಪಾರ್ವತಿ ತನ್ನ ಸೊಸೆಯಾಗಿ ಧರಣಿಯನ್ನು ಒಪ್ಪಿದ್ದು. ಈಗಲೂ ಮನೆಯವರೆಲ್ಲರ ಜಾತಕವನ್ನು, ಅದಕ್ಕೂ ಮೊದಲಾಗಿ ಸ್ಪಂದನಾ ಜಾತಕವನ್ನು ತೋರಿಸೋಕ್ಕಾಗಿ ಹೋಗಿದ್ದರು ಪಾರ್ವತಿ. ಎಲ್ಲರ ಜಾತಕ ನೋಡಿದ್ದ ಪುರೋಹಿತರು ಸ್ಪಂದನ ತುಂಬ ಚೆನ್ನಾಗಿರುವ ದಿನಗಳನ್ನು ಹೊಂದಿದ್ದಾಳೆ, ಆದರೆ ಅವಳಿಗೆ ಒಂದೇ ಮಗುವಿನ ಭಾಗ್ಯ ಇರೋದು, ಅವಳ ಹೊಟ್ಟೆಯಲ್ಲಿ ಇರೋದು 2 ಮಕ್ಕಳು, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ. ನಿನ್ನ ಮನೆಯಲ್ಲಿ ಶುಕ್ರ ದಶೆ ಇರೋ ಹೆಣ್ಣು ಇರೋದ್ರಿಂದ ಇದಕ್ಕೆಲ್ಲ ಅವಳೇ ಶ್ರೀರಕ್ಷೆಯಾಗಿ ನಿಲ್ತಾಳೆ, ಯೋಚನೆ ಮಾಡಬೇಡ ಅಂತ ಹೇಳಿದರು. ಇಷ್ಟು ಹೇಳಿದವರು ಆದರೆ ಎಂದೊಡನೆ ಪಾರ್ವತಿ ಯೋಚನೆಗಳ ಪರ್ವತ ಕುಸಿದಂತೆ ಅನ್ನಿಸಿತು. ಅವರ ಬಾಯಲ್ಲಿ ಏನೂ ಮಾತೇ ಹೊರಡಲಿಲ್ಲ. ಅದನ್ನು ಗಮನಿಸಿ ಮಾತು ಮುಂದುವರೆಸಿದ ಪುರೋಹಿತರು, ನಿನ್ನ ಮಗನಿಗೆ ಹೇಳಿದಂತೆ 30 ವರ್ಷಕ್ಕೆ ಕಂಟಕ ಇರೋದನ್ನು ಮರೆತುಬೇಡ. ಮರೆಯೋ ಹಾಗಿಲ್ಲ ಕೂಡ. ಮದುವೆ ಆಗಿರುವುದರಿಂದ ಅವನ ಕಂಟಕದ ಪ್ರಮಾಣ ಕಡಿಮೆಯಾಗಿರಬಹುದು, ಆದರೆ ಕಂಟಕ ಜನ್ಮ ಜಾತಕದಿಂದ ಆಚೆ ಹೋಗಿಲ್ಲ. ಅವನ ಜೀವನದಲ್ಲಿ ಸುಖ ದುಃಖಗಳ ಪಾಲು ಪಡೆದ ಆ ಹೆಣ್ಣೆ ಅವನನ್ನು ಕಾಪಾಡಿಕೊಳ್ಳೋಕ್ಕಾಗುವುದು. ಅವನಿಂದ ಅವಳನ್ನು ಯಾವತ್ತಿಗೂ ದೂರ ಇಡಬೇಡ. ಯೋಚನೆ ಮಾಡಬೇಡಿ. ನಿನ್ನ ಸೊಸೆ ಇರೋ ತನಕ ನಿಮ್ಮ ಮನೆಗೆ, ನಿಮ್ಮ ಮಗನಿಗೆ ಇರೋ ಕಷ್ಟದ ಸಂಕಷ್ಟ ಹರಳಾಗಿ ಪರಿಹರಿಸ್ತಾಳೆ. ನಿಮ್ಮ ಜಮೀನ್ದಾರು ಮನೆಗೆ ಅವಳೇ ರಕ್ಷಣೆ ಅಂತ ಹೇಳಿ ಕಳುಹಿಸಿದರು. ಜೊತೆಗೆ ಮುಂದಿನ ದಿನದಲ್ಲಿ ಶಿವುಗೆ ದೊಡ್ಡ ಕಂಟಕ ಇದೆ ಅಂತ ಕೂಡ ಎಚ್ಚರಿಕೆ ನೀಡಿದ್ರು. ಪಾರ್ವತಿಗೆ ತುಂಬ ಭಯ, ಸೊಸೆ ಇದ್ದಾಳೆ ಅನ್ನೋ ಧೈರ್ಯ ಒಟ್ಟೊಟ್ಟಿಗೆ ಆಗ್ತಿತ್ತು. ತಾನು ತುಂಬ ನಂಬೋ ತನ್ನೂರಿನ ಆಚೆ ಇರುವ ಈಶ್ವರನ ಗುಡಿಗೆ ಹೋಗಿ ಮತ್ತೊಂದಿಷ್ಟು ತನ್ನ ಕೋರಿಕೆ ಇಟ್ಟು ತನ್ನ 2 ಮಕ್ಕಳು ಮತ್ತು ಸೊಸೆಯಂದಿರಿಗೆ ಏನೂ ಆಗದಂತೆ ಕಾಪಾಡು ಎಂದು ತನ್ನ ಸೊಸೆಯ ಹೊಟ್ಟೆಯಲ್ಲಿರೋ ವಂಶದ ಕುಡಿಗಳ ಬಗ್ಗೆ ಕೋರಿಕೆ ಹೆಚ್ಚೆ ಇಟ್ಟು ಬೇಡಿಕೊಂಡು ಮನೆಗೆ ಹಿಂತಿರುಗಿದರು. ಯಾವುದೋ ಕೆಲಸದ ಮೇಲೆ ಆಚೆ ಹೋಗಿದ್ದ ಸತೀಶ ಕೂಡ ಮನೆಗೆ ಹಿಂತಿರುಗಿದ್ದ. ಅವನ ಬಳಿ ಪುರೋಹಿತರು ಹೇಳಿದ್ದೆಲ್ಲ ಹೇಳಿ ಸ್ಪಂದನಾಳಿಗೆ ಅವಳ ತಾಯಿ ಮನೆಗಿಂತ ಗಂಡನ ಮನೆಯೇ ಹೆಚ್ಚು ಸುರಕ್ಷಿತ ಅಂತ ಹೇಳಿ ತಿಳಿಸಿ ಅವಳನ್ನು ಮನೆಗೆ ಕರೆದುಕೊಂಡು ಬರೋಕೆ ಹೇಳಿದ್ರು. ಆಗಲೇ 4 ತಿಂಗಳು ತುಂಬಿದ್ದ ಸ್ಪಂದನ ಸ್ವಲ್ಪ ಸುಧಾರಿಸಿಕೊಂಡಿದ್ಲು. ಆದರೂ ನಿಶಕ್ತಿ ತುಂಬ ಇತ್ತು. ಅವಳ ಆರೋಗ್ಯ ದೃಷ್ಟಿಯಿಂದ ಅಲ್ಲದೆ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ ಮಕ್ಕಳ ಆರೋಗ್ಯವನ್ನು ಗಮನಕ್ಕೆ ತೆಗೆದುಕೊಳ್ಳುವಂತೆ ಹೇಳಿದ್ದರು ಪಾರ್ವತಿಯವರು. ಇಷ್ಟು ದಿನ ತಮ್ಮ ಕುಲಪುರೋಹಿತರು ಹೇಳಿದ್ದ ಯಾವ ಮಾತು ಸುಳ್ಳಾಗಿಲ್ಲ ಅಂತ ಗೊತ್ತಿದ್ದ ಸತೀಶ ಪಾರ್ವತಿ ಮಾತಿಗೆ ಹ್ಞೂ ಅಂತ ಒಪ್ಪಿಗೆ ತಿಳಿಸಿದ್ದ. ಪಾರ್ವತಿಗೆ ಈಗ ಸ್ವಲ್ಪ ನಿರಾಳವಾಗಿದ್ದರೂ ಶಿವು ಜಾತಕದ ಬಗ್ಗೆ ಇನ್ನೂ ತಲೆಯಲ್ಲಿ ಕೊರೆಯುತ್ತಲೇ ಇತ್ತು. ಕತೆ ಮುಂದುವರಿಯುವುದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.